ವಾಚಿಂಟು ಬಂದೆ ಸಾಲಿಂದ. ಅಜ್ಜಿ ಅಜ್ಜಿ ಲಾರಾ ಏನಾರ ಬಂದಿದ್ಲ ನಮ್ಮ ಮನೆಗೆ? ಯಾರು ಲಾರಾ? ಆ ಹುಡುಗಿಯ ನೀಲಿ ಕೂದ್ಲದ್ದು. ಹಾ ಬಂದಿತ್ತಾನ ಹುಡುಗಿ? ಇಲ್ಲ, ಯಾಕೆ? ಹೌದಾ? ಇಲ್ಲ ಜಿ, ಸಾಲಿಗೂ ಬಂದಿಲ್ಲಕ್ಕಿ. ಅದಕ್ಕೆ ಮತ್ತೇನಾರ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ನನ್ನ ಕೇಳಕ್ ಬರ್ತಾಳಕ್ಕಿ. ಹಂಗಾಗಿ ಕೇಳಕ್ ಬಂದಾನ ಅಂದೇನೆ. ಹೌದನ? ಇಲ್ಲಪ್ಪ, ಯಾರು ಬಂದಿಲ್ಲ. ಇಲ್ಲೇ ಕುಂತೆ ನೋಡು. ಆಗಲಿಂದ ಇಲ್ಲೇ ಕುಂತಾನೆ. ಬೆಲ್ಲ ಹುಡಿ ಕಲ್ನಂಗ ಇಲ್ಲೇ ಕುಂತಾನೆ. ಯಾರ್ಯಾರು ಬಂದಿಲ್ಲಪ್ಪ. ನಿಮ್ಮವನ ಎಷ್ಟೊತ್ತೈತೆಪ್ಪ ಹೊಟ್ಟಿಸ್ತತಿ, ಊಟಕ್ಕೆ ಕೊಡ್ತಾನ ಅಂದ್ರೆ ಅರ್ಬಿ ಹೋಗಂತ ಕುಂತ ಬಿಟ್ಟಾಳಪ್ಪ. ಹೌದನ ಅಜ್ಜಿ? ಅಜ್ಜಿ ನನಗೂ ಭಾಳ ಹೊಟ್ಟಸ್ತೈತೆ ಅಜ್ಜಿ. ಅಜ್ಜಿ ಬಿರಿಯಾನಿ ಆರ್ಡರ್ ಮಾಡೋಣ ಅಜ್ಜಿ? ಯವ್ವಾ, ನಮ್ಮ ಚಿಂಟು ಯಾವಾಗ ನೋಡಿದ್ರು ಬಿರಿಯಾನಿ ತಿನ್ಬೇಕು. ಬರೀ ಇದೇ ಇರ್ತದೆ ನೋ ತಲೆ. ಯಪ್ಪ, ಮತ್ತು ನಿಮ್ಮವ್ವ ಏನು ಮಾಡ್ಯಾಳ, ಏನು ಅಡುಗೆ ನೋಡಿಲ್ಲ ನಾನು. ಮತ್ತು ಗೊತ್ತಾತಂದ್ರಕ್ಕಿಗೆ ಬಿರಿಯಾನಿ ಆರ್ಡರ್ ಮಾಡೋದು. ಯಾವಾಗ ಅಜ್ಜಿ? ನನಗೆ ಅಮ್ಮ ಮಾಡೋದು ಅಡುಗೆ ನನಗೆ ಇಷ್ಟನೇ ಆಗಿರಂಗಿಲ್ಲ. ಬರೀ ಅನ್ನ ಸಾರು, ಬ್ಯಾಳಿ ಸಾರು, ರೊಟ್ಟಿ, ಪಲ್ಯ. ಬ್ಯಾಸ್ರ ಅವು ಏನು ಟೇಸ್ಟ್ ಇರಂಗಿಲ್ಲ ಬಾಯಾಗೆ. ನೋಡಪ್ಪ, ಅಂತ ಕಮ್ಮನ ಅಡುಗೆ ಮಾಡ್ತಾಳೆ ನಿಮ್ಮವ್ವ. ಅತ್ತಿಯಾರ, ಹಿಂಗೆ ಮಾಡಿ ಆ ಹುಡುಗನ್ನ ಕೆಡಿಸಿಡ್ತೀರಿ ನೀವು. ಯವ್ವಾ, ಇಲ್ಲೇ ನಿಂತು ಕೇಳಿಸ್ಕೊಂಡೆ ಬಿಟ್ಟಾಳ ನೋಡು. ಅಲ್ರಿ ಅತ್ತಿಯಾರ, ಆ ಹುಡುಗ ಏನ ಕೇಳ್ತೈತಂದ್ರೆ ನೀವು ಹಂಗದಿರಲ್ರಿ ಅತ್ತಿಯಾರ. ಅಲ್ರಿ, ಅದು ದಿನ ಕೇಳ್ತೈತ್ರಿ ಅತ್ತಿಯಾರ. ಹೋಟೆಲ್ನಿಂದ ದಿನ ಕೇಳ್ತೈತಿ. ನೀವು ಬೇಕಾದ್ ಮಾಡ್ರಿ ಮನ್ಯಾಗ, ಅದಕ್ಕೆ ಇಷ್ಟನ ಆಗಂಗಿಲ್ಲ. ಒಟ್ಟು ಹೋಟೆಲ್ನಿಂದ ಬೇಕು, ನಾನ್ ವೆಜ್ಜೇ ಬೇಕು ಅದಕ್ಕೆ. ಯಾವಾಗ 3 ಹೊತ್ತು ಬಿರಿಯಾನಿ ಕೊಟ್ಟರು ಅದೇನು ಬಿಡೋದಿಲ್ರಿ, ಬ್ಯಾಸರ ಮಾಡ್ಕೋದಿಲ್ರಿ. ಎಲ್ಲ ತಿಂದು ಖಾಲಿ ಮಾಡ್ತತ್ರಿ ಅದು. ಅಂತಾದ್ ಹುಟ್ಟೈತ್ರಿ ನಮಗೆ. ಯಾವಾಗ ದಿನ ತಿಂದೇವ? ಅನ್ನ ಸಾರು, ಬ್ಯಾಳಿ ಸಾರು, ಬರೀ ಉಪ್ಪಿಟ್ಟು, ನಾಷ್ಟಕ್ಕೆ ಬರೀ ಉಪ್ಪಿಟ್ಟು, ಬ್ಯಾಳಿ ಸಾರು, ಒಗ್ಗರಣೆ, ಅನ್ನ, ಚುಮ್ಮರಿ, ರೊಟ್ಟಿ, ಪಲ್ಯ ಬರೀ ಇದನ್ನ ಮಾಡ್ತಿ. ಯಾವಾಗ ಮಾಡ್ತೀನಿ ಬಿರಿಯಾನಿ? ಯಾವಾಗೂ ಮಾಡಂಗಿಲ್ಲ. ಮತ್ತೆ ತಿನ್ನಂಗ ಆಗಂಗಿಲ್ಲ ನಮಗೆ. ಈ ಸುಮ್ಮನೆ ಇರ್ಮಾನಿ ಎಲ್ಲ ಸುಮ್ಮನೆ ಬಿಡಿ. ನಾನು ಅಜ್ಜಿ ಆರ್ಡರ್ ಮಾಡ್ಕೊಂಡು ತಿಂತೇವೆ. ಇಲ್ಲೋಡ ಚಿಂಟು, ಹೇಳಾಕತ್ತೇನ ನೀನು. ಬರ್ತಾ ಭಾಳ ಮಂಡಾಗತ್ತೀಯ. ಒಟ್ಟು ನೀ ಏನು ಬೇಕಂತಿ ಅದ ಬೇಕು ನಿನಗೆ ತಿನ್ನಕ್ಕೆ. ಅದಿಲ್ಲ, ಬರೀ ತಿನ್ನಕ್ಕೆ ಹುಟ್ಟಿ ನೀನು. ಬಿರಿಯಾನಿ ತಿನ್ನಕ್ಕೆ ಹುಟ್ಟಿ. ಹೌದಾ? ನಾ ಬಿರಿಯಾನಿ ತಿನ್ನಕ್ಕೆ ಹುಟ್ಟೆ ನೋಡು. ನಂಗೆ ದಿನ ಬಿರಿಯಾನಿನೇ ಬೇಕು. ಅನ್ನ ಸಾರು ಮಾಡೋದು ಬದಲಿ ಬಿರಿಯಾನಿನೇ ಮಾಡ್ದಿನ. ಅಂದ್ರೆ ನಾನು ಹೋಟೆಲ್ನಾಗ ಆರ್ಡರ್ ಮಾಡೋದಿಲ್ಲ, ಇಲ್ಲೇ ತಿಂತೇನೆ ಮನ್ಯಾಗ. ಆತಾ? ಒಟ್ಟು ಬಿರಿಯಾನಿ ಬೇಕು ನೋಡುವ ನನಗೆ. ಮಸ್ತ್ ಗಮ 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 ಅನ್ನೋಂಗ ಮಸ್ತ್ ಮಾಡಿರ್ತಾರೆ ಅವ್ರ ಅಡುಗೆ. ಹಂಗೆ ನೀವು ಆಡ್ಮ. ಆಮೇಲೆ ಕಬಾಬನ್ನು ತಿನ್ಬೇಕು, ಬಿರಿಯಾನಿನೂ ತಿನ್ಬೇಕು. ಮಜ್ಜಾ ಮಾಡ್ಮ. ದಿನ ಮಾಡಿ ನಾ ಮನ್ಯಾಗ ತಿಂತೇನವ. ನೀ ಮಾಡಂಗನೇ ಇಲ್ಲ. ಯಾವಾಗ ರೊಟ್ಟಿ ಬಡ್ಕೊಂತ ಪಲ್ಯ ಬಡ್ಕೊಂಡು ಕಾಯಿಪಲ್ಯ ಅಂದ್ರೆ ತಿನ್ನಂಗ ಆಗಂಗಿಲ್ಲ. ಬರೀ ಅದನ್ನ ಮಾಡ್ತಿ. ಬ್ಯಾಳಿ ಸಾರು ಅಂತೂ ನನಗೆ ವೈಕ್ ಅನ್ಸತಿ. ಅದನ್ನ ಮಾಡ್ತಿ. ಮುಂಜಾನೆ ಇಡ್ಲಿ, ದೋಸೆ, ನಾಷ್ಟ ಏನು ಮಾಡಂಗಿಲ್ಲ. ಬರೀ ಉಪ್ಪಿಟ್ಟು ಬಿಟ್ರೆ ಅದು ಒಗ್ಗರಣೆನ ಮಾಡ್ತಿ. ನಂಗೆ ಬ್ಯಾಸರ ಕತ್ವ ತಿನ್ನಕ್ಕೆ. ಹಂಗಾಗಿ ನಂಗೆ ತಿನ್ನಂಗ ಆಗಿಲ್ಲ. ಹೌದವಾ, ನನಗೂ ಬ್ಯಾಸಕ್ಕಿರ್ತತ್ವ. ಈಗ ಏನು ಹಂಗೆ ಮಾಡ್ಬೇಕವ. ಮಸಾಲೆ ಐಟಮ್ ತಂದು ಮಸ್ತ್ ಬಿರಿಯಾನಿ ಗಮ 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 ನಂಗೆ ದಮ್ ಬಿರಿಯಾನಿ ಮಾಡ್ಬೇಕವ. ಒಟ್ಟೂರು ಹೊರ ತುಂಬ ಉಣ್ಣೋದಿಲ್ಲ. ಅದ್ರ ರೊಕ್ಕನ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಕತಿ. ಆ ಬ್ಯಾಳಿಗೆ ಹಾಕೋ ರೊಕ್ಕನ ಚಿಕನ್ಗೆ ಹಾಕೋದಾ. ಆಮೇಲೆ ಉಪ್ಪು ಖಾರ ಅವು ಇವು ಏನೇನು ಹಾಕ್ತಿಲ್ಲ ಅದನ್ನು ಎಲ್ಲ ಸೇಮ್ ಚಿಕನ್ಗೆ ಹಾಕೋದ ಐಟಮ್ಸ್. ಅದು ಉಳಿದಿದ್ದು ಆತಲ್ಲ. ಮತ್ತಿನ್ನೇನೈತಿ? ಅದಿಲ್ಲ, ಬ್ಯಾಳಿಗೆ ಹಾಕೋದ, ಚಿಕನ್ ಹಾಕೋದು ಅಷ್ಟೇ. ಮತ್ತಿನ್ನೇನೈತಿ? ಅಕ್ಕಿ ಎಲ್ಲ ಉಳಿದಿದ್ದಿಲ್ಲ ಮನೆಗೆ ಇರ್ತಲ್ಲ ಸಾಮಾನು. ಅದಿಲ್ಲ ಎಕ್ಸ್ಟ್ರಾ ಖರ್ಚು ಏನಿರ್ತತಿ. ನೀ ಮಾಡಂಗನೇ ಇಲ್ವಾ ಅತ್ತಿಯಾರ? ನಮ್ಗೆ ಏನಾರ ರೊಕ್ಕದ ಗಿಡ ಏನಾರ ಹಚ್ಚಿರೇನ್ರಿ ನೀವು? ಏನಾರ ನಿಮ್ಮ ಮಗ ಏನಾರ ಹಚ್ಚಾನ? ಈಗ ಚಿಕನ್ ಏನು ಅಲ್ರಿ, 1 kg ತೊಗರಿ ಬೇಳೆ ತಂದ್ರೆ ಬರಬ್ಬರಿ ಏನೇ ಇಲ್ಲ ಅಂದ್ರೆ 1 ವಾರ ಮಾಡ್ತೇನೆ ನಾನು. ಬರಬ್ಬರಿ 1 ವಾರ ಇಲ್ಕೊಂಡು 10 ದಿನಾರ ಮಾಡ್ತೀನಿ. ಈಗ ಅದ ತೊಗರಿ ಬೇಳೆ ರೇಟ್ ಅಂತಿರಲ್ರಿ, 1 kg ತೊಗರಿ ಬೇಳೆ ರೇಟ್ ಒಂದು 100 ರೂಪಾಯಿ 150 ರೂಪಾಯಿ ಅಂದ್ರೆ ಅಷ್ಟೇ ಬರ್ತೈತಿ. ಒಂದು ಹೊತ್ತಿನ ಊಟಕ್ಕೆ ಚಿಕನ್ ಆಗ ಹೋಗತಿ ತಂದ್ರೆ. ಈಗ 1 ವಾರ 10 ದಿನದಂದ್ರೆ ಎಷ್ಟು? 1500 1500 ರೂಪಾಯಿ ಖರ್ಚು ಮಾಡ್ಬೇಕು ದಿನ ಚಿಕನ್ ಮಾಡಿದ್ರೆ. ಎಲ್ಲಿಂದ ಎಲ್ಲಿ ಹೋಗ್ತಿ ಲೆಕ್ಕಿದೆ. ನೀವು ಹೇಳಾಕತ್ತೀರಿ ಉಳಿದಿದ್ದೆಲ್ಲ ಇರ್ತತಿ ಅಂತೇಳಿ. ಅದನ್ನ ಬಿಡ್ರಿ, ಚಿಕನದು ಹೇಳ್ರಿ ರೇಟ್. ಅಲ್ರಿ, ಅಂಬಾನಿ ಏನ್ರಿ ನಿಮಗೆ? ಏನು ನೀವೇನಾರ ಅಂಬಾನಿನ? ಅಲ್ಲ, ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಮಾತಾಡಕತ್ತೀಯ ನೀನು? ಹೌದು, ನನ್ನ ಮಗ ಅಂಬಾನಿನೇ. ನನ್ನ ಮಗ ಅಂಬಾನಿ ಲೆವೆಲ್ಗೆ ಬೆಳೀಲಿ ಅಂತ ನಾನು ಏನಂತ ಇದಕ್ಕೆ ಅತಿಯಾರ. ಅಂಬಾನಿ ಲೆವೆಲ್ಗೆ ಬೆಳಿಬೇಕಂದ್ರಿ 1 ರೂಪಾಯಿ ಕೂಡಿಸಿಡ್ಬೇಕ್ರಿ. ಅದೇ ರೊಕ್ಕನ ಮತ್ತೆ ಅದಕ್ಕೆ ವ್ಯವಹಾರಕ್ಕೆ ಹಾಕ್ಬೇಕ್ರಿ. ಅಂದ್ರೆ ಅದು ರೊಕ್ಕದ ರೊಕ್ಕ 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 ಬೆಳ್ಕೊಂತ ಹೋಗತ್ರಿ. ದಿನ ಚಿಕನ್ ಮಟನ್ ತಿನ್ಕೊಂತೈತ್ರಿ. ಏನ್ರಿ 1 ತಿಂಗಳು ಪಗಾರ 10 ದಿನದಾಗ ಖಾಲಿ ಆಕತ್ ನೋಡ್ರಿ. ಆಮೇಲೆ ಏನು 20 ದಿನ ಏನು ಮಾಡ್ತೀರಿ? ಟಮಟೆ ಹೊಡ್ಕೊಂತ ಅಡ್ಡಾಡ್ತೀರನ? ನಾವ್ ಏನಾರ ಮಾಡ್ಬೇಕು. ಸುಮ್ಮನೆ ಇವತ್ತೊಂದು ದಿನ ತಿನ್ನಕ್ಕೆ ಯಾಕಷ್ಟು ಡಿಸ್ಟರ್ಬ್ ಮಾಡಕತ್ತಿ? ನಮ್ಗೆ ಯಾಕೆ ತಿನ್ನೋಂಗಾಗೈತಿ. ಈ ಸುಮ್ಮನೆ ಇದ್ದು ಬಿಡು. ನಾನು ಅಜ್ಜಿ ತರ್ಸ್ಕೊಂಡು ತಿಂತೇವಿ. ನೀನು ಅನ್ನ ಸಾರು ರೊಟ್ಟಿ ಪಲ್ಯ ನೀ ಅದನ್ನ ತಿನ್ನು, ನಾವು ಇದನ್ನ ತಿಂತೇವಿ. ಆತಾ? ಮತ್ತೆ ನಾಳೆಯಿಂದ ಅನ್ನ ಸಾರು ತಿಂತೇವೆ. ಆತಾ? ಚಿಂಟ್ಯಾ, ನೀ ಭಾಳ ಮಂಡಾಗಿಯ ನೋಡು. ಮತ್ತೆ ಕೊಟ್ಟ ಬಿಡ್ತಾನೆ. ಒಂದು ಹೇಳಿದ ಮಾತು ಕೇಳಂಗಿಲ್ಲ, ಚಂದೆ ಹೋಮ್ವರ್ಕ್ ಮಾಡ್ಕೊಳಂಗಿಲ್ಲ, ಚಂದೆ ಬರೆಯಂಗಿಲ್ಲ, ಬಿಡಂಗಿಲ್ಲ. ಹಾಕೇ ಬಿಡ್ತಾನೆ ನನಗೆ. ಮತ್ತೆ ನೀನು ಯಾವಾಗ ನೋಡಿದ್ರು ನನಗೆ ಸೇರೋದೇ ಇಲ್ಲ. ಅಗಮೆ ಅಲ್ಲ, ಬರೀ ಹಿಂಗೆ ಮಾಡಿದ್ರೆ ಹೆಂಗ ನೀನು? ತಾಯಿ ಆಗಿದ ಮಾತು, ತಾಯಿ ಮಾತು ಒಂದಿನಾರ ಕೇಳ್ತೀಯ? ನೀ ಕರೆಕ್ಟ್ ಹೇಳೋ, ನಾ ಕೇಳ್ತಾನೆ. ಕೊಡ್ತೇನೆ ಹೇಳು ನೋಡು. ಮತ್ತೆ ಚಿಂಟು
ಅಮ್ಮ ಲಾರನ್ ಮುಂದೆ ಮರ್ಯಾದೆ ತೆಗಿಬೇಡ ದಯವಿಟ್ಟು ಹೇಳಾಕತ್ತೀನಿ ಲಾರನ್ ಮುಂದೆ ನಂದು ಮರ್ಯಾದೆ ತೆಗಿಬೇಡ ಬರೇ ಇದಾತಿ ಹುಡುಗಂದು ಏನಾರ ಮಾಡ್ಕೊರಿ ಹಬ್ಬ ಹೋದ್ಲಿ ನೀ ಮಾತಾಡ್ಕೊ ನಿನ್ ದೋಸ್ತ್ ಬಂದ್ಲೋಳು ಮಾತಾಡ್ಕೊ ಏನು ತಲೆ ಕೆಡಿಸ್ಕೋಬೇಡ ಏನು ಮಾತಾಡ್ಕೊ ತಲೆ ಕೆಡಿಸ್ಕೋಬೇಡ ಬಿರಿಯಾನಿ ಆರ್ಡ್ರ್ ಮಾಡೋಣಂತೆ ಏನು ಹಾಂ ಅಜ್ಜಿ ಬಾ ಲಾರ ಅಯ್ಯ ಬಾರ ಹುಡುಗಿ ಆರಾಮದಿಯಾ ಹಾಯ್ ಅಜ್ಜಿ ಆರಾಮದೆ ನೋಡಜ್ಜಿ ನೀ ಆರಾಮದಿಯಾ ಆರಾಮದೇನು ನೋಡುವ ಏನು ಇತ್ತ ಬಂದ್ಬಿಟ್ಟಿದ್ದಿ ಹೇಳಿದ ನಾಳೆ ಹೇಳಿದ ಚಿಂಟು ಹೇಳಿದ ಸಾಲಿ ಏನೋ ಬಿಟ್ಟಿದ್ದೆ ಅಂತ ನೀನು ಅದಕ್ಕೆ ಸಾಲಿ ಬಿಟ್ಟಿದ್ದೆ ಅಂತ ಮತ್ತೆ ಏನೋ ಕೇಳಕ್ಕೆ ಬಂದಿ ಅಂತ ಹೌದಿಲ್ಲ ಹಾಂ ಹೌದಜ್ಜಿ ಚಿಂಟು ಆಗ್ಲೇ ಹೇಳಿಬಿಟ್ಟಾನ ನಿಮಗೆ ಲಾರ ನಾ ಎಲ್ಲ ಹೇಳಿಬಿಟ್ಟೇನೆ ಅಜ್ಜಿಗೆ ಬಾ ನಿನಗೆ ನೋಟ್ಸ್ ಕೊಡ್ತೀನಿ ಹಾಂ ಚಿಂಟು ಅಂದಂಗೆ ಲಾರ ಊಟ ಮಾಡಿ ಏನು ಊಟ ಸ್ವಲ್ಪ ಮಾಡೇನು ಚಿಂಟು ಯಾಕೆ ಹಂಗಂದ್ರೆ ನೀನು ಊಟ ಮಾಡೋ ಅಂತಿತ್ತು ನಾನು ಬಿರಿಯಾನಿ ಆರ್ಡರ್ ಮಾಡಾಕತ್ತೀನಿ ನಿನಗೂ ಬೇಕಾ ಏನು ಬಿರಿಯಾನಿನಾ ಹಾಂ ಬೇಕು ಚಿಂಟು ನನಗೂ ಹೌದಾ ಬಾ ಮತ್ತೆ ಆರ್ಡರ್ ಮಾಡೋಣಂತ ಬಾ ಮೊಬೈಲ್ನಾಗೆ ನಮ್ಮ ಅಮ್ಮಂದು ಮೊಬೈಲ್ನಾಗ ಆರ್ಡರ್ ಮಾಡ್ತೀನಿ ನಮ್ಮ ಅಜ್ಜಿ ರೊಕ್ಕ ಕೊಡ್ತಾ ಹೌದಾ ಸರಿ 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 ಓಕೆ ಓಕೆ ಆಯ್ತು ತಗೋ ಹೋಗ್ರಿ ಹ್ಞೂ ಅಜ್ಜಿ ಆ ಹುಡುಗಿ ಕೂದಲೋರು ಹೆಂಗದವು ನೀಲಿ ಕಲರ್ ಜಾಂಬಳಿ ಕಲರ್ ಇನ್ನು ಬಣ್ಣ ಹಚ್ಚತ್ತೇವೆ ಏನು ಮಾಡತ್ತೇವ ಇವ ಹುಡುಗಿ ಜಾಂಬಳಿ ಕಲರ್ ಅದ ನೋಡಿದ್ರ ಕೂದಲ ನಿಂಗಮ್ಮ ನಿಂಗಮ್ಮ ಏನು ಮಾಡಕತ್ತಿ ಬೇ ಯಾರು ಸಾವಿತ್ರವ ಅಯ್ಯ ಬಾರ ಇವ ಎಷ್ಟು ದಿನಕ್ಕೆ ಬಂದೆ ಇವ ನಮ್ಮ ಮನೆಗೆ ಬಾ ಬಾ ಇಲ್ಲೇ ಕುಂತೇನೆ ಬಾ ಗಾಳಿ ಕುಂತೇನೆ ಬಾ ಕುಂದ್ರ ಬಾ ಆರಾಮದಿಯಾ ಕುಂದ್ರ ಬಾ ಮಾತಾಡ್ಕೊಂತ ಕುಂದ್ರಂತ ಬಾ ಅದಕ್ಕೆ ಬಂದಿದೆ ನಾನು ಊಟ ಊಟ ಇನ್ನೂ ಇಲ್ಲ ಬಾ ನನ್ನ ಮೊಮ್ಮಗ ಏನೋ ಆರ್ಡ್ರ್ ಮಾಡ್ತೀನಿ ಫೋನ್ಯಾಗ ಅಜ್ಜಿ ಬಿರಿಯಾನಿ ಅಂದತಿ ಬಾ ಕುಂದ್ರ ಬಾ ನೀನು ಒಂದಿಟ್ಟು ಉಣ್ಣು ಅಂತಿ ತಟಗೆ ಇಲ್ಲ ಬೇ ನಾನು ಉಂಡ ಬಂದಿನ ನಾನು ಹಂಗೆ ಬಂದ್ಯಾನ ಏನು ಕೆಲಸ ಇದ್ದಿದ್ದಿಲ್ಲ ಅದಕ್ಕೆ ಬಂದೆ ಹೌದನ ಚಲೋ ಆತಾಳೆ